ನೀವೇ ನೋಡ್ತಾ ಇದೀರಲ್ಲ ಸರ್, ತುಂಬಾ ಅಬ್ಬರ ಆಗಿದ್ರೆ. ಒಂದ್ ನಿಮಿಷ ಬಂದ್ರು ಬ್ರದರ್. ಹಾಯ್ ಬನ್ನಿ 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 ಎಲ್ಲ ಹಂಗೆ ತುಂಬಾ ಖುಷಿ ಆಗುತ್ತೆ ಸರ್. ಯಾಕೆಂದ್ರೆ ಇವತ್ತು ಎಲ್ಲಾ ಸ್ಟಾರ್ ಕಾಂಬೋಸ್ಗಳು ತುಂಬಾ ಬರೋದು ತುಂಬಾ ಕಡಿಮೆ ಆಗಿದೆ. ಬಟ್ ಬರ್ತಾ ಇದೆ, ಬಂದಿದೆ ಅಂದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಸರ್. ವಿಶೇಷ ಅಂತಂದ್ರೆ ಕೋಣ ಅಂದ್ರೆ ನಮ್ ಬಾಸ್ 45 ಮೂವಿಲಿ ಯಮ ಇದ್ ಮಾಡಿದ್ದಾರೆ. ಅದರಲ್ಲಿ ಕೋಣ ಇದಿರುತ್ತಲ್ಲ, ಅದಕ್ಕೋಸ್ಕರ ಒಂದು ಡಿಫ್ರೆಂಟ್ ಯುನಿಕ್ ಆಗಿ ಬರೋಣ ಅಂತ ಮಾಡಿದ್ದೀನಿ ಸರ್. ಸರ್ ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ಎಲ್ಲರೂ ಮಲ್ಟಿ ಸ್ಟಾರ್ ಒಂದೇ ಸಿನಿಮಾ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಬಟ್ ಈಗಿನ ಇದರಲ್ಲಿ ಎಲ್ಲ ಮಲ್ಟಿ ಸ್ಟಾರ್ ಮಾಡಿದಾರೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಸರ್. ಎಲ್ಲಾರನ್ನು ಸ್ಟೇಜ್ ಮೇಲೆ ನೋಡೋದೇ ನಮ್ಗೊಂದು ತುಂಬಾ ಖುಷಿ ಅಲ್ಲ ಸರ್. ತುಂಬಾ ಖುಷಿ. ಸಿನಿಮಾಗಳು ಕನ್ನಡದಲ್ಲಿ ಸಿನಿಮಾಗಳು ಜಾಸ್ತಿ ಬಂದ್ರೆ ತುಂಬಾ ಖುಷಿ ಆಗುತ್ತೆ. ನಮಗೂ ತುಂಬಾ ಖುಷಿನೇ. ಬಟ್ ಕೆಲವೊಂದು ವಿಚಾರಗಳನ್ನ ನಾನು ನೋಡಿದಾಗ ಏನಾಗುತ್ತೆ ಅಂದ್ರೆ, ಎಲ್ಲ ಈಗ ಏನಂತ ಹೇಳ್ಬೇಕಂದ್ರೆ ಫ್ಯಾನ್ಸ್ ಅನ್ನ 2 ಅಕ್ಷರ ಇರ್ತಾರೆ, ಅದಕ್ಕೆಲ್ಲರೂ ಸ್ಟಾರ್ಸ್ ಅನ್ನ 2 ಅಕ್ಷರ ಇರುತ್ತೆ. ಅದಕ್ಕೆಲ್ಲ ಏನ್ ಮಾಡ್ಬಿಡ್ತಾರೆ ಅಂದ್ರೆ ವಾರನ್ನ 2 ಅಕ್ಷರ ಇಟ್ಬಿಡ್ತಾರೆ. ನನಗೆ ಅದ್ಯಾಕೋ ಒಂದ್ ಸ್ವಲ್ಪ ತುಂಬಾ ಬೇಜಾರಾಗುತ್ತೆ. ಯಾಕೆಂದ್ರೆ ನಾವು ಫ್ಯಾನ್ಸ್ ಅನ್ನ 2 ಅಕ್ಷರ ಯಾವಾಗಲೂ ಸ್ನೇಹ ಅನ್ನ 2 ಅಕ್ಷರ ಇಟ್ಕೊಬೇಕು. ಅವಾಗ ಪ್ರೀತಿ ಅನ್ನ 2 ಅಕ್ಷರ ಇರುತ್ತೆ. ನಾನು ಅನ್ನೋದು ಬಿಟ್ಬಿಡ್ಬೇಕು, ನಾವು ಅನ್ನೋದು ಇಟ್ಕೊಬೇಕು. ಎಲ್ಲರೂ ದ್ವೇಷ ಅನ್ನೋದು ಬಿಟ್ಬಿಡಿ, ಸ್ನೇಹ ಅನ್ನೋದು ಇಟ್ಕೊಡಿ. ನಾವೆಲ್ಲರೂ ಒಂದೇ, ಕನ್ನಡಿಗರೇ ಎಲ್ಲ ಒಂದೇನೆ. ಈಗ ನಾವು ಇರೋ ಸತ್ಯ ನಾನು ಹೇಳ್ತೀನಿ, ಉಪ್ಪಿ ಅನ್ನೋದೇ 2 ಅಕ್ಷರ. ನಾವು ತುಂಬಾ ಅಭಿಮಾನಿಯಾಗಿ ಇರೋ ಫ್ಯಾಕ್ಟ್ ಸತ್ಯ ಅನ್ನೋ 2 ಅಕ್ಷರ ಹೇಳ್ತಾ ಇದೀನಿ, ಕೇಳ್ಕೊಡಿ. ಎಲ್ಲ ಸ್ಟಾರ್ಸ್ ಅನ್ನೋ 2 ಅಕ್ಷರ ಅವ್ರವ್ರ ಮನೆಯಲ್ಲಿ, ಮನೆ ಅನ್ನೋ 2 ಅಕ್ಷರಲ್ಲಿ, ಊಟ ಅನ್ನೋ 2 ಅಕ್ಷರ ಮಾಡ್ಕೊಂಡು ಟಿವಿನ ಆರಾಮಾಗಿ ನೋಡ್ತಾ ಇರ್ತಾರೆ. ನಾವು ಮಾತ್ರ ಫ್ಯಾನ್ಸ್ ಅನ್ನೋ 2 ಅಕ್ಷರ ಇಲ್ಲಿ ಇಟ್ಕೊಂಡು ಅದು ಇದು ಅಂತ ಹೇಳ್ಬಿಟ್ಟು ಏನೋ ಮಾಡ್ತಾ ಇರ್ತೀರಿ. ಅದೆಲ್ಲ ಬೇಡ. ಎಲ್ಲ ಚೆನ್ನಾಗಿರೋಣ, ಎಲ್ಲ ಖುಷಿಯಾಗಿರೋಣ. ಯಾಕಂದ್ರೆ ಮಾತು ಅನ್ನೋ 2 ಅಕ್ಷರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಹೇಳ್ತೀನಿ ಕೇಳಿ, ಉಪ್ಪಿ ಫ್ಯಾನ್ ಆಗಿ ನಾನೇನ ಪ್ರಿಯಂ ಅನ್ನೋ 2 ಅಕ್ಷರ ಆಗ್ಬಿಟ್ಟೆ ಅಂತ ಅನ್ಕೊಳ್ಳಿ. ಎಲ್ಲ ಜನಗಳು ಮಾತು ಅನ್ನೋ 2 ಅಕ್ಷರ ಆಡ್ಬೇಕಾರೆ ದುಡ್ಡು ಅನ್ನೋ 2 ಅಕ್ಷರ ಕೊಡ್ಬೇಕು. ಅವಾಗ ನೋಡೋಣ ಯಾರು ದುಡ್ಡು ಅನ್ನೋ 2 ಅಕ್ಷರ ಕೊಟ್ಬಿಟ್ಟು ಮಾತಾಡ್ತಾರೆ. ಮಾತು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫ್ರೀ ಆಗಿ ಮೈಕ್ ಅನ್ನೋ 2 ಅಕ್ಷರ ಸಿಕ್ಬಿಟ್ಟೆ ಅಂದ್ಬಿಟ್ಟು ಏನೇನೋ ಮಾತಾಡೋದಲ್ಲ. ಮಾತನ್ನ ನೀಟಾಗಿ ಆಡಿ, ಚೆನ್ನಾಗಾಡಿ, ಖುಷಿಯಾಗಿ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಖುಷಿಯಾಗಿರೋಣ. ಅದೇ ಅಲ್ವಾ ಲೈಫ್ ಅನ್ನೋ 2 ಅಕ್ಷರದಲ್ಲಿ ನಮ್ಗೆ ಬೇಕಾಗಿರೋದೇನು? ನೆಮ್ಮದಿ ಅನ್ನೋ 2 ಅಕ್ಷರ ಬೇಕು, ಖುಷಿ ಅನ್ನೋ 2 ಅಕ್ಷರ ಇರುತ್ತೆ ಅಷ್ಟೇ. ಅದಕ್ಕೆ ಥ್ಯಾಂಕ್ ಯು ಸರ್. 45 ಮೂವಿ ದಾರಿ ತಪ್ಪಿ ಬಂದಿಲ್ಲ, ಬೇಕು ಅಂತಾನೆ ಬಂದಿರೋದು. ದಯಮಾಡಿ ನೀವು 45ಗೆ ದಾರಿ ಮಾಡಿ ಕೊಡಬೇಕು. 100% 100 ದಿನ ಶತದಿನೋತ್ಸವ ಆಚರಿಸೋದಂತೂ ಪಕ್ಕ ಗ್ಯಾರಂಟಿ. ಹಂಗಾಗಿ ಸಂಭ್ರಮ, ಈ ಅದ್ದೂರಿ ವೈಭವ ಎಲ್ಲ ಅದ್ದೂರಿಗೆ ಆಗ್ಲಿಕ್ಕೆ ಎಲ್ಲರೂ ಸಹಕಾರ ಮಾಡವ್ರೆ. ಹಂಗಾಗಿ ಲೆಜೆಂಡ್ ಆಗಿರೋಂತ ಅರ್ಜುನ್ ಜನ್ಯ ಸರ್, ಮತ್ತೆ ರಾಜ್ಬಿ ಶೆಟ್ಟಿ ಸರ್, ಹಾಗೂ ಉಪೇಂದ್ರ ಸರ್, ಮತ್ತೆ ಶಿವರಾಜ್ ಕುಮಾರ್ ಅಪ್ಪಾಜಿ ಅವರು ತುಂಬಾ ಮೂವಿ ಮಾತ್ರ ಸೂಪರ್ ಆಗಿ ಬಂದಿದೆ. ದಯಮಾಡಿ ಎಲ್ಲ ಸಹಕಾರ ಮಾಡಿ ಇದು ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ಬೇಡ್ಕೊಡ್ತೀನಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.